ವಿಹೋವ ಜೇಷಾಮ್ ಜಬದೊರೆ. ಅಧ್ಯಾಯ 6. 3ನೇ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೆಹೋವನ 2:1. ಯೇಸುವನ್ನು ಆತನ ಶಿಷ್ಯರನ್ನು ತಾಯಿಯನ್ನು ಮದುವೆಗೆ ಕರೆದಿದ್ದರು. 3ನೆಯ ದಿನದಲ್ಲಿ ಕರೆದಿದ್ದರು ಎಂಬುದನ್ನು ಸ್ವಲ್ಪ ಯೋಚಿಸಿರಿ. ಸತ್ಯವೇದದ ಪ್ರಕಾರ 1ನೇ ದಿನ ಶಬ್ಬತ್ ದಿನ, 2ನೇ ದಿನ ಸೋಮವಾರ, 3ನೇ ದಿನ ಮಂಗಳವಾರ. ಈ ದಿನದಲ್ಲಿ ಸಾಮಾನ್ಯವಾಗಿ ಯಾರೂ ಮದುವೆ ಕಾರ್ಯವನ್ನು ಮಾಡುವುದಿಲ್ಲ. ಇದು ಅಪಶಕುನದ ದಿನ ಎಂದು ಜನರು ಭಾವಿಸುತ್ತಾರೆ. ಯಾವ ಒಳ್ಳೆಯ ಕಾರ್ಯಗಳನ್ನು ಆ ದಿನ ಯಾರೂ ಮಾಡುವುದಿಲ್ಲ. ಯೇಸುವಿನ ದಿನಗಳಲ್ಲಿ ಆ ಮನೆಯವರು ದಿನ ನಕ್ಷತ್ರಗಳನ್ನು ನೋಡುವವರಲ್ಲವಾಗಿದ್ದಿರಬಹುದು. ಆದುದರಿಂದಲೇ ಯೇಸು ತನ್ನ ತಾಯಿ ಮತ್ತು ಶಿಷ್ಯರೊಂದಿಗೆ ಆ ಮದುವೆಗೆ ಮನೆಗೆ ಹೋಗಿದ್ದನು. ಈಗಲೂ ಅನೇಕರು ಲಗ್ನ ಪತ್ರಿಕೆಯಲ್ಲಿ ಎಲ್ಲ ಕಾಲಗಳನ್ನು ಗುರುತಿಸಿ ಇಷ್ಟರೊಳಗೆ ವಿವಾಹವು ನಡೆಯಬೇಕೆಂಬುದಾಗಿ ಅಚ್ಚು ಹಾಕಿಸಿರುತ್ತಾರೆ. ಇದರಿಂದ ಕರ್ತನ ಮನಸ್ಸಿಗೆ ದುಃಖವಾಗುತ್ತದೆ ಅಲ್ಲವೇ? ಹೇಗೆ ತಾನೇ ಆತನು ಮದುವೆ ಮನೆಗೆ ಬರುತ್ತಾನೆ? ಯೋಚಿಸಿ ನೋಡಿರಿ. 3ನೆಯ ದಿನದಲ್ಲಿ ವಿವಾಹ ನಡೆದ ವಿಷಯವನ್ನು ಇನ್ನೊಂದು ಸಾರಿ ಯೋಚಿಸಿ ನೋಡಿರಿ. ಕ್ರಿಸ್ತನ ದಿನದಿಂದ ಇಲ್ಲಿಯವರೆಗೂ 2000 ವರ್ಷಗಳು ಕಳೆದವು. ಇದು ಕರ್ತನ ದೃಷ್ಟಿಯಲ್ಲಿ 2ನೆಯ ದಿನವೇ. 3ನೇ ದಿನವೆಂದರೆ ಇನ್ನು ಮುಂದೆ ಬರುವಂಥದ್ದು. ಇದೇ ಮುಂದೆ ಬರಲಿಕ್ಕಿರುವ 1000 ವರ್ಷದ ಆಳ್ವಿಕೆ. ಈ 2000 ವರ್ಷಗಳು ಮುಗಿಯುವ ಈ ದಿನದಲ್ಲಿ ಸತ್ಯವೇದವು ನಮಗೆ ಒಂದು ಆಹ್ವಾನವನ್ನು ಕೊಡುತ್ತದೆ. ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಯಿಸಿಕೊಂಡವರು ಧನ್ಯರು ಅಂದನು. ಪ್ರಕಟಣೆ 19:9. ಯಜ್ಞದ ಕುರಿಯಾದಾತನ ವಿವಾಹದಲ್ಲಿ ಕ್ರಿಸ್ತನೇ ಮೊದಲಿಂಗನು. ಕ್ರಿಸ್ತನು ತನ್ನ ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ಸಭೆಯೇ ಮೊದಲಗಿತ್ತಿ. ಮದುವೆ ಮನೆಯಲ್ಲಿ ವ್ಯಾಧೆ ಬಾರಿಸಿದಾಗ ಮೊದಲಿಂಗನು ಬರುವ ಹಾಗೆ ಮಧ್ಯ ಆಕಾಶದಲ್ಲಿ ದೇವದೂತರುಗಳು ತುತ್ತೂರಿಯನ್ನು ಊದುವಾಗ ಯೇಸು ಕ್ರಿಸ್ತನು ಬರುತ್ತಾನೆ. ನಾವು ನಮ್ಮ ಆತ್ಮದಾತನನ್ನು ಮೊದಲಿಂಗನನ್ನು ಮುಖಾಮುಖಿಯಾಗಿ ಸಂಧಿಸುತ್ತೇವೆ. ಆ ದಿನ ಎಷ್ಟು ಭಾಗ್ಯಕರವಾದದ್ದು! ಹೇರಳವಾದ ಜನರು 4 ದಿಕ್ಕುಗಳಿಂದಲೂ ಅಬ್ರಾಮ್, ಇಸಾಕನ, ಯಾಕೋಬರೊಂದಿಗೆ ಪಂಕ್ತಿಯಲ್ಲಿ ಸೇರುವೆವು. ಅಲ್ಲಿ ಸಂತೋಷ, ಸಮಾಧಾನ ನೆಲೆಗೊಂಡಿರುತ್ತದೆ. ಅಲ್ಲಿ ದ್ರಾಕ್ಷಾರಸದ ಕೊರತೆಯಾಗುವುದಿಲ್ಲ. ಕೆಲಸಗಾರರು ಕಳವಳ ಪಡುವುದೂ ಇಲ್ಲ. ಮಹಿಮೆಯ ಅರಸನು ತನ್ನ ಪ್ರಭಾವದಿಂದ ಆಗಮಿಸುತ್ತಾನೆ. ದೇವಮಗುವೆ, ಕ್ರಿಸ್ತನ ಮಹಿಮೆಯ ಬರೋಣದಲ್ಲಿ ಆತ್ಮದ ಮೊದಲಿಂಗನಾಗಿ ಆತನನ್ನು ಸಂಧಿಸಲು ಸಿದ್ಧವಾಗಿರುವೆಯಾ? ವಿವಾಹಕ್ಕೆ ಆಮಂತ್ರಣವನ್ನು ಯೇಸು ಕ್ರಿಸ್ತನು ಕೊಡುತ್ತಿದ್ದಾನೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಪ್ರಕಟಣೆ 19:7-8. ಆ ದಿನದಲ್ಲಿ ಆತನ ಕೃಪೆಯನ್ನು ಹೊಂದಿಕೊಳ್ಳೋಣ. ಆತ್ಮನು ಮೊದಲಗೆತ್ತಿಯು ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ. ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಪ್ರಕಟಣೆ 22:17. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ
ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.